ಆತ ಮುತ್ತಾತನ ಕಾಲದಾಗ ಐತೆ ಸ್ವಾಮಿ. ಅರಮನೆ ದನ ಬರೋವು ಮೈಸೂರು ಮಹಾರಾಜನವ್ರು ಇಲ್ಲಿ ಬಂದು ಎಲ್ಲ ರಪ್ಪಗಳು ಹಾಕೋರು, ದನಗಳು ಮೇಯ್ಸ್ಕೊಂಡು ಹೋಗೋರು. ನಾವು ಗಂಟಿಗೆ ಬರೋವೆಲ್ಲ ಗಂಟಿ ಹೇಳೋರು. ನಾವು ಹೋಗಿ ನಾವು ಪಾಡಿದ್ರೆ ಹೋಗಿ ಅಲ್ಲಿ ರಪ್ಪದ ಹತ್ರ ಮನೆಗೆ ನಮ್ಗೆ ಉತ್ತಮ ಆಗೋದು. ಹಾಲು ತಂದು ಕುಡಿತಿದ್ವಿ ನಾವು. ಬೇಕಾದಾಗ ಸೌಲಭ್ಯ ಈ ಪ್ರದೇಶದ ಜನ ಜೀವನ ಮಾಡೋದು ಭಾಳ ಕಷ್ಟ ಇದೆ ಅಂತ ಹೇಳಿ ಅವರು ಒಂದು ಕೊಡುಗೆಯಾಗಿ ನಮ್ಮ ದೊಡ್ಡ ಉಳ್ಳಾರ್ತಿ ಗ್ರಾಮಕ್ಕೆ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಗೆಲ್ಲ ಒಂದು ಒಳ್ಳೆ ಇದಾಗಲಿ ಅನ್ನೋ ಉದ್ದೇಶದಿಂದ ಈಗ ನಾವೇನು ಮಾಡೋಕ್ಕಾಗಲ್ಲ. ಅಷ್ಟು ಅವಸರವಾಗಿ ಅವರಿಗೆ ಜೀವನೋಪಾಯಕ್ಕೆ ಇವರಿಗೆ ಕಾವಲಿದ್ದರೆ ಕಾವಲಲ್ಲಿ ಏನೋ ಒಂದು ದನ ಕರುಗಳು, ಕುರಿ, ಮೇಕೆ ಇವನ್ನೆಲ್ಲ ಹೈನುಗಾರಿಕೆ ಇವನ್ನೆಲ್ಲ ಮಾಡ್ಕೊಂಡು ಜೀವನ ಮಾಡ್ತಾರೆ ಈ ಜನ ಅಂತ ಹೇಳಿ ಹೀಗಾಗಿ ಅಮೃತ್ ಮಹಲ್ ಅಂತ ಇದಕ್ಕೊಂದು ಹೆಸರಿಟ್ಟು ಇದು ಮಾಡಿದರು. ಅಮೃತ್ ಮಹಲ್ ಅರಮನೆ ಆಟಗಳು ಬರ್ತಾಯಿತ್ತು ಸರ್ಕಾರ. ಅವು ಮೇಯು ನಮ್ಮ ಸುತ್ತಮುತ್ತಲ ಗ್ರಾಮದ ದನಕರುಗಳು, ನಮ್ಮ ಗ್ರಾಮದ ದನಕರುಗಳು ಭಾಳ ಸುಭಿಕ್ಷವಾದಂಥ ನಮಗೆ ಅಷ್ಟು ಕಷ್ಟ ಅನ್ನಿಸ್ತಿರಲಿಲ್ಲ. ಅಮೃತ್ ಮಹಲ್ ಕಾವಲಿನಲ್ಲಿ ಭಾಳ ಸಮೃದ್ಧಿಯಾಗಿ ದನಕರುಗಳು ಮೇವು ಮೇದ್ಕೊಂಡು ಭಾಳ ನಮ್ಮದು ರೈತರಿಗೂ ಒಳ್ಳೆಯ ಅನುಕೂಲ ಇತ್ತು. ಇಲ್ಲಿ ಜೀವನ ಮಾಡ್ತಕ್ಕಂಥ, ಇಲ್ಲಿ ವಾಸ ಮಾಡ್ತಕ್ಕಂಥ ರೈತರಿಗೆ ಆ ಕಾವಲು ತುಂಬ ನಮಗೆ ಹೆಂಗಿದೆ ಅಂದರೆ ಭಾಳ ಸಹಕಾರಿಯಾಗಿ ಎತ್ತ ತಾಯಿ ಇದ್ದಂಗೆ ನಮಗೆ. ಅಲ್ಲಿ ನೀರು ಅಲ್ಲಿ ವಿಶೇಷವಾಗಿ ನೀರಿದ್ದಾವೆ. ನಮ್ಮ ಗ್ರಾಮಕ್ಕೆ ಆ ನೀರು ಭಾಳ ಸಂಜೀವನಿ ಇದ್ದಂಗೆ, ಔಷಧಿ ಇದ್ದಂಗೆ. ಆ ನೀರು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಅಲ್ಲಿ ಅದೇನೋ ಒಂದು ದೇವರ ಹೊರಗಿರ್ಬೋದೇನೋ ನನಗಿದೆ. ಆ ಕಡೆಯಿಂದ ಗಾಳಿ ಬೀಸಿದ್ರು ಕೂಡ ನಾವು ಭಾಳ ಆರೋಗ್ಯವಾಗಿ ನಾವು ವಾಸ ಮಾಡ್ತೀವಿ. ನಮ್ಗೆ ಯಾವ ಕಾಯಿಲೆಗಳು ಬರೋದಿಲ್ಲ ಒಂದು. ಆಮೇಲೆ ನೀರು ನಮಗೇನಾದರೂ ಒಂದು ರೋಗ ಬಂತು ಅಂದರೂ ಅಲ್ಲಿ ನಮಗೆ ಪ್ರತಿಯೊಂದು ರೋಗಕ್ಕೂ ಅಲ್ಲಿ ಗಿಡಮೂಲಿಕೆಗಳಂತೂ ವಿಶೇಷವಾಗಿದೆ. ನಮ್ಮ ಯಜಮಾನರು ಅಲ್ಲಿ ಗಿಡಮೂಲಿಕೆಗಳು ತಂದು ನಮಗೆಲ್ಲ ಹರಿದು ಎಲ್ಲ ಆಗ್ತಾಯಿತ್ತು. ಯಾವುದೇ ಜ್ವರ ಬರಲಿ, ಹೊಟ್ಟೆ ನೋವು ಬರಲಿ, ತಲೆನೋವು ಬರಲಿ, ಯಾವುದೇ ಒಂದು ರೋಗ ಆಗಿನ ಕಾಲಕ್ಕೆ ದೊಡ್ಡ ದೊಡ್ಡ ಮಾರಕ ರೋಗಗಳಿಗೂ ಅವರು ಔಷಧಿ ಗಿಡಗಳನ್ನು ತಂದು ಅಲ್ಲಿ ನಮಗೆಲ್ಲ ಔಷಧಿಗಳನ್ನು ಹಾಕ್ತಿದ್ರು. ದನ ಕರುಗಳಿಗೂ ಕುಂದು, ಶೆಲೆ, ಅವಕ್ಕೆ ಬೇದಿ, ಇನ್ನೂ ಹುಳ ಮುಟ್ಟಿ ಯಾವುದೇ ಒಂದು ಹುಳ ಮುಟ್ಟಿದ್ರು, ಹಾವು ಕಚ್ಚಿದ್ರು, ಅವಕ್ಕೆಲ್ಲ ಪ್ರತಿಯೊಂದಕ್ಕೂ ಅಲ್ಲಿ ಒಳ್ಳೊಳ್ಳೆ ಗಿಡಗಳಿವೆ. ಅಲ್ಲಿ ಜೀವಗಳು, ವನ್ಯಜೀವಿಗಳಂತೂ ಭಾಳ ವಿಶೇಷವಾಗಿ ನಾವು ನರಿ, ಕಪ್ಪಲ್ ನರಿ ಅಂತ, ತೋಳ ಅಂತ, ಆಮೇಲೆ ಕೃಷ್ಣ ಮೃಗಗಳು ಅಂತ, ನವಿಲುಗಳು, ನಾನಾ ಥರವಾದಂಥ ಒಂದು ಒಳ್ಳೆಯ ವಿಶಿಷ್ಟವಾದಂಥ. ಅಲ್ಲಿ ಹೋದರೆ ಪ್ರತಿಯೊಬ್ಬರು ಏನೋ ಒಂದು ಯಾವುದೋ ಒಂದು ನೋಡಕ್ಕೆ ಹೋದಂಗೆ ಆಗುತ್ತೆ. ನಾನು ಊರಿಗೆ ಬಂದಾಳಿದ್ದೆ ನೋಡ್ತಾ ಇದ್ದೀನಿ. ಅವ್ರದ್ದು ಕಿಲಾರಿ ಅಂತ ಬರೋರು, ಅವ್ರ ದನ ಕಾಯೋರು. ಅವ್ರು ಬಂದರೆ ಗಂಗಿ, ಗೌರಿ, ಮತ್ತು ಕಾಳಮ್ಮನ ಮಗಳು, ಪಾರ್ವತಿ ಮಗಳು, ಮತ್ತು ಎಲ್ಲ ಹೆಸ್ರು ಕರೆಯೋದು ಸರ್. ನಾವು ಹೋಗಿ ಏನಕ್ಕೆ ಆಗೋದಿಲ್ಲ, ನಾನು ಆವಾಗ ಹತ್ತೆರು ಕೂಲಿ ಬಿಟ್ಟು ನಾವು ಹೋಗ್ತಿದ್ವಿ ಮಕ್ಕಳು ಕೊಂಕು ಕಾಯ್ಕೊಂಡು. ನಾವು ತನಿಖೆ ಆಗ್ತತ್ತಲ್ಲ ನಮ್ಮ ಫಾರಮ್ನಾಗ ಮೈಸೂರು ರಾಜನವು ಅರಮನೆ ಹಾಕೊಂಡು ಅಂತ ಹೇಳಿ ನಾವೆಲ್ಲ ಹೋಗಿ ನೋಡಿ ಬರ್ತಿದ್ವಿ ಸರ್. ಉಪವಾಸ ಹೋಗಿ ಬರ್ತಿದ್ವಿ ನಾವು. ಅವಾಗ ಊಟಕ್ಕೆಲ್ಲ ನಮಗೆ ಅಲ್ಲೆಲ್ಲ ಆಲೆ ಸೊಪ್ಪು ಪಾಲೆ ಸೊಪ್ಪು ಇದ್ದಿದ್ರೆ
ಹಸಿದ ಕಿತ್ಕೊಂಬೋದು ತಿಂಬೋದು, ಅಲ್ಲಿ ಏನೇನು ನೀರಿದ್ರು ಹಳ್ಳದಾಗ 3 ಬಾಕ್ಸ್ ನೀರು ಕುಡಿಯೋದು ನೋಡಿ ಬರ್ತಿದ್ವಿ ನಾವು. ಅಂಥ ಪಾರಮ್ ಸರ್ ನಮಗೆ. ಶತಮಾನಗಳ ಕಾಲದಿಂದ ಅಮೃತ್ ಮಹಲ್ ಕಾವಲನ್ನ ಉಳಿಸ್ಕೊಂಡು ಬಂದಿರೋ ಸ್ಥಳೀಯ ಜನರು. ಅವ್ರು ಯಾತಕ್ಕೋಸ್ಕರ ಉಳಿಸ್ಕೊಂಡು ಬಂದಿದ್ದಾರೆ ಅಂದರೆ ಸ್ವಾರ್ಥಕ್ಕೋಸ್ಕರ ಅಲ್ಲ. ಅಮೃತ್ ಮಹಲ್ ಅಂತ ಒಂದು ಶ್ರೇಷ್ಠವಾದಂಥ ಒಂದು ತಳಿಯನ್ನು ಅವರೇ ಸೃಷ್ಟಿ ಮಾಡಿ 1000 ವರ್ಷದಿಂದ 100 ವರ್ಷದಿಂದ, ಅದು ವಿಜಯನಗರ ಕಾಲದ ಮುಂಚೆನೇ ಅದು ಆ ತಳಿಯನ್ನು ಸೃಷ್ಟಿ ಮಾಡಿ, ಅದು ಯಾವ ಥರ ಇತ್ತು ತಳಿ ಅಂದರೆ ಹುಲಿಗಿರುವ ರೋಷ ಅದಕ್ಕಿದೆ. ಅದಕ್ಕೆ ಕಾರಣ ಸಾವಿರಾರು ಅಮೃತ್ ಮಹಲ್ ಹಸು ಕರುಗಳನ್ನ ಅವ್ರು ಮೇಲಿಗೆ ಬಿಡ್ತಾ ಇದ್ದು ಸ್ಥಳದಿಂದ ಸ್ಥಳಕ್ಕೆ ಹೋಗುವಾಗ ಅಲ್ಲಿ ಕಾವಲನ್ನ ಕಾಪಾಡಿ 4.5 ಲಕ್ಷ ಎಕರೆಯಷ್ಟು ಕಾವಲು ನಮಗೆ ಸ್ವಾತಂತ್ರ್ಯ ಸಿಗುವಾಗ ಇತ್ತು ನಮ್ಮ ಈ ರಾಜ್ಯದಲ್ಲಿ. ಪ್ರತಿಯೊಂದಕ್ಕೂ ನಮಗೆ ಔಷಧ ಎಲ್ಲ ಹಾಕ್ಕೊಡಿದ್ರೆ ಪ್ರತಿಯೊಂದಕ್ಕೂ ಔಷಧ ಉಂಟು ಸ್ವಾಮಿ. ಪ್ರಾಣ ಪಕ್ಷಿ ಎಲ್ಲ ನೌಲು ಪ್ರತಿಯೊಂದು ಜುಂಕೆ ಎಲ್ಲ ಇದಾವೆ. ಈ ಜಾಗದಲ್ಲಿ ತುಂಬ ಮುಖ್ಯವಾಗಿ ಈ ಒಂದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್, ಲೆಸರ್ ಫ್ಲಾರಿಕನ್ ಮತ್ತು ಬ್ಲ್ಯಾಕ್ ಬಕ್ ಅನ್ನೋ ಪ್ರಾಣಿಗಳು ಇಲ್ಲೇ ಇರೋದು. ಇದನ್ನು ನಾವು ಇವಾಗ ಪ್ರೊಟೆಕ್ಟ್ ಮಾಡ್ತಿದ್ರೆ ಇದು ನಮ್ಮ ಈ ಒಂದು ದೇಶದಿಂದ ಪರ್ಮನೆಂಟಾಗಿ ಹಾಳಾಗೋಗುತ್ತೆ. ಅದರದ್ದು ನಂಬರ್ಸ್ ಈಗಾಗಲೇ ಕಡಿಮೆ ಆಗಿದೆ ಅಂತ IUCN ಲಿಸ್ಟಲ್ಲಿ ಕೂಡ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಲಿಸ್ಟ್ ಆಗಿದೆ. ಮತ್ತು ನಮ್ಮ ಮಿನಿಸ್ಟ್ರಿ, ಸೆಂಟ್ರಲ್ ಮಿನಿಸ್ಟ್ರಿ ಸ್ಟೇಟ್ಸ್ಗೆಲ್ಲ ಡೈರೆಕ್ಷನ್ ಕೊಟ್ಟಿದ್ದಾರೆ, ಪ್ರತಿ ಸ್ಟೇಟೂ ಇದ್ರ ಬಗ್ಗೆ ಏನಾರ ಮಾಡಬೇಕಂತ. ಆದರೆ ಕರ್ನಾಟಕ ಈ ಒಂದು ಪಕ್ಷಿ ಬಗ್ಗೆ ಅಥವಾ ಈ ಬ್ಲ್ಯಾಕ್ ಬಕ್ ಬಗ್ಗೆ ಏನೇ ಒಂದು ಕಾಳಜಿ ತಗೊಂಡು ಒಂದು ಪ್ಲ್ಯಾನು ಮಾಡಿಲ್ಲ. ಇದೇ ತೋರಿಸುತ್ತೆ ನಾವು ಎಷ್ಟು ಮಟ್ಟಿಗೆ ಈ ಒಂದು ಹ್ಯಾಬಿಟ್ಯಾಟ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಮತ್ತು ಈ ಸ್ಪೀಷೀಸ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಏನು ಮಾಡ್ತಾ ಇದ್ದಾರೆ ಸರ್ಕಾರ ಅಂತ. ನಮ್ಮ ಫಾರಮ್ ಇಲ್ದಂಗೆ ಮಾಡಿ ಇವಾಗ ನಮಗೆ ನೀರು ಕುಡಿಯೋಕ್ಕೆ ಬೇಕೇ ಇಲ್ಲ, ಕುಡಿಯೋಕ್ಕೆ ಅಲ್ಲಿ ಬಿಟ್ಕೊಡಂಗಿಲ್ಲ. ಇರೋದು ನಮಗೆ ಕಟ್ಟಿಗೆ ಒನೆಗೆ ಕಟ್ಟಿಗೆ ಬೇಕು ನಮಗೆ. ಅಲ್ಲಿ ಕಟ್ಟಿಗೆ ಹೋದ್ರೆ ನಮ್ಮನ್ನು ತಕೊಂಡಾಗ ಸೆಂಟ್ರಲ್ ಜೈಲಿಗೆ ಹಾಕ್ಲಂತ ನಮ್ಮೊಚ್ಚು ಆದ್ಯವೆಲ್ಲ ಕಸ್ಕೊಂತಾರೆ, ಕೊಡಲಿ ಮಚ್ಚುಗಳು ಎಲ್ಲ ತಗೊಂಡೋಗಿ ಅವರು ಫಾರಮ್ನಾಗ ಹಾಕ್ಕೊಂತಾರೆ. ಅದೇ ಗೌರ್ಮೆಂಟಿಗೆ ಸೇರಿಸ್ತೀನಿ, ಇದು ಪೊಲೀಸ್ನವ್ರನ್ನ ಕರೆ ಕಳಿಸ್ತೀನಿ, ಮಿಲಿಟರಿನ ಕರೆ ಕಳಿಸ್ತೀವಿ ಅಂತ ಹೇಳ್ತಾರೆ, ನಮ್ಮನ್ನು ಎದುರಿಸ್ತಾರೆ. ಅಲ್ಲಿ ಸೊಪ್ಪಂತ ಇರೋದು, ನುಚ್ಚಿಕೊಳ್ಳಿ ಸೊಪ್ಪು ಅಂತಂದು ಒಂದಿಷ್ಟು ಹುಳ್ಳಿಕಾಳು ಅವು ಹಾಕಿ ಬೇಂದ್ಬಿಟ್ರೆ ಸೊಪ್ಪು ಬೇಯದಕ್ಕೆ ಹುಳ್ಳಿಕಾಳು ಬೇವು ನಮಗೆ. ಅದು ತಂದು ಇಷ್ಟಿಷ್ಟು ಹಿಂಡ್ಕೊಂಡು ನಾವು ಹೊಟ್ಟೆಗೆ ಜೀವನ ಮಾಡಿದ್ವಿ ಸ್ವಾಮಿ. ಇವತ್ತಿಗೂ ಅದು ನೆನೆಸ್ಕೊಂಡ್ರೆ ಕಣ್ಣಾಗ ನೀರು ಬರ್ತದೆ ಸ್ವಾಮಿ ನಮಗೆ. ಅಂಥ ಫಾರಮ್ ಹಾಳಾಗಿ ಹೋಗ್ಬಿಡ್ತಲ್ಲ ಅಂತ ನಾವು ಈ ಊರಿಗೆ ಸಣ್ಣರಾದಳಿದ್ದನ ಈ ಊರಿಗೆ ಬಂದಾಳಿದ್ದ ನಾವು ಮಾಡಿದಂಥ ಫಾರಮ್ ಹಾಳಾಗಿ ಹೋಗ್ಬಿಡ್ತಲ್ಲ ಅಂತಂದು ನಮಗೆ ಭಾಳ ದುಃಖ ಬರ್ತದೆ ಸ್ವಾಮಿ ನಮಗೆ. ನಮ್ಮ ಜೀವನೇ ನಾಳೆ ಮಾಡಿಬಿಟ್ರು ನಮಗೆ ಬಂದು ಅವ್ರು ಯಾರೋ ಸೆಂಟ್ರಲ್ ಗೌರ್ಮೆಂಟ್ನವ್ರು ಅವ್ರು ಯಾರೋ ಏನೋ ಗೊತ್ತಿಲ್ಲ, ನಮಗೆ ಮೋಸ ಮಾಡಿಬಿಟ್ರು ನಮ್ಮನ್ನು. ರೈತನೆಲ್ಲ ಹಾಳು ಮಾಡಿ ಅರಿಬಿತ್ತಿ ನಮ್ಮ ಬಡವನ್ನೆಲ್ಲ ಬಾಯಕ್ಕೆ ಮಣ್ಣು ಹಾಕ್ಬಿಟ್ರು. ಇಸ ಕುಡಿಯೋದು ಅಂತ ತಪ್ಪೈತೆ. ನಾವು ಇವಾಗ ಮಳೆಯಿಲ್ಲ, ನಮಗೆ ಬೆಳೆಯಲ್ಲ. ಇವಾಗ ನೋಡ್ರಿ ನಮ್ಮ ಪರಿಸ್ಥಿತಿ ಹೆಂಗೈತಿ, ನೀವೇ ನೋಡ್ತಾ ಇದ್ದೀವ್ಯಾ. ನಮ್ಮ ಗತಿ ಏನು ಹೇಳು? ಈಸಲು ಮರಗಳು ಅಂತಿದ್ದು ಸುಮ್ಮನೆ ಈಸ್ಲಣ್ಣು ತಂದು ಹಣ್ಣು ತಿಂತಿದ್ವಿ. ಅದು ಒಗೆದು ಈಸಲು ಗೆಡ್ಡೆ ತೆಗೆದು ಗೆಡ್ಡೆ ತಿಂತಿದ್ವಿ ಸರ್ ನಾವು. ಅವಾಗ ಕೂಲಿ ಬಾಂಡಾಟ ಮುಟ್ಟಿಲ್ಲ ಸರ್. ಈಸಲಿಗೆ ಅದೆಲ್ಲ ಒಯ್ಯೋದು ಗಂಡಾಡು ಅದು ಒಗೆದು ಗೆಡ್ಡೆ ತಂದು ಕೊಡ್ತಿದ್ರು ನಮಗೆ. ಈಸ್ಲಣ್ಣು ತಂದು ಕೊಡ್ತಿದ್ರು. ನಿನ್ಗೊಂದು ಆವೆ ಕಡೀಲಿ, ಒಂದು ಸೇಳೆ ಕಡೀಲಿ, ಒಂದು ಮಂತ್ರಗಬ್ಬೆ ಕಡೀಲಿ, ಯಾವ್ದಕ್ಕಂತೂ ಅವಸೋದಿದ್ದು ದುಡ್ಡು ಮುಲ್ಕಿತ್ತು ಸಾಮಾನ್ಯ ನೋಡಿದರು ಇವರಪ್ಪರು ಹೋಯ್ತಿದ್ದು. ಇವರಪ್ಪರೇನೆ ಗಿಡ ಒಯ್ತಾರೆ ಎಲ್ಲ ಕಾವಲು ನಮ್ಮದೇ. ಗಿಡಗಳು 1000 ಗಿಡ ಬೆಳೆಸಿದ್ವಿ ನಾವು. ಗಾಡಿ ಬಾಯಿ ಇವಾಗಲೂ
ಆ ನೀರಿನೆಲ್ಲ ಹೊತ್ತು ನಾವು ಒಯ್ದಿದ್ವಿ. ನಮ್ಮಪ್ಪ ನಮ್ಮಮ್ಮ ನಮ್ಮ ತಾತನವ್ರ ಕಾಲದಲ್ಲಿದ್ದ ಕಾಳು ಕಾಯ್ತಿದ್ರು. 2010 ಇಸ್ವಿಯಲ್ಲಿ ನಾನು ನನ್ನ ಮಗನ ಜೊತೆ ಚಳ್ಳಕೆರೆಗೆ ಹೋಗುವಾಗ ಅಲ್ಲಿ ಕಾವಲಲ್ಲಿ ಗೋಡೆ ಕಟ್ತಿದ್ರು. ಏನಪ್ಪ ಇದು ಗೋಡೆ ಕಟ್ತಾರೆ ಏನಂತ ಅರ್ಥ ತಿಳ್ಕೊಂಡು ವಿಚಾರ ಮಾಡಿದಾಗ ಇದು ಸೆಂಟ್ರಲ್ ಗೌರ್ಮೆಂಟ್ ಕಂಪ್ನಿ ಸಂಸ್ಥೆಗಳಿರ್ತಕ್ಕಂಥ ಬಾರ್ಗೆ ಆಗಿದೆ, DRDO ಆಗಿದೆ ಅಂತ ಹೇಳಿದ್ದನ್ನು ಕೇಳಿ ನನಗೆ ಭಾಳ ನೋವಾಯಿತು. ಹಳ್ಳಿಯ ಜನ ಕುರಿ ಮೇಕೆ ಹೊರ್ಕೊಂಡು ಹೋಗ್ಬೇಕಾದ್ರೆ ನೀವು ಬರಬೇಡಿ ಅಂತೇಳಿ ಹೇಳಿದರು. ಯಾರು ಹೇಳಿದಾರಂತ ನಮ್ಮ ಹತ್ರ ನಾನು ಪಂಚಾಯತಿ ಮೆಂಬರ್ ಸಂದರ್ಭದಲ್ಲಿ ಆ ಪಂಚಾಯತಿ ಮೆಂಬರಾಗಿ ನಮಗೆ ಗೊತ್ತಿರೋಲ್ಲ ಯಾರು ಕೊಟ್ಟದ್ರಿಂದ ಏನು ಕತೆ, ಇದು ಸಾರ್ವಜನಿಕ ಆಸ್ತಿ. ಇದು ಹಿಂದೆ ರಾಜ ಮಹಾರಾಜರು ಸುಮಾರು 400 ವರ್ಷದಿಂದ ಬಿಟ್ಕೊಟ್ಟಿರ್ತಕ್ಕಂಥದ್ದು ರೈತರಿಗೆ ಈ ಕುರಿ ಮೇಯಿಸ್ಲಿಕ್ಕೆ ದನ ಮೇಯಿಸ್ಲಿಕ್ಕೆ ಇರಲಂಥದ್ದು. ಇಂಥ ಭೂಮಿನ ಸಂವಿಧಾನದಲ್ಲಿ ಕಾನೂನಲ್ಲಿ ಯಾವ ರೀತಿ ಮಾಡಿದ್ದಾರೆ ನಮಗೆ ಇಷ್ಟು ನಾನು ಪಂಚಾಯತಿ ವಿದ್ಯಾವಂತನಾಗಿ ಪಂಚಾಯತಿ ಮೆಂಬರ್ ಆಗಿನೇ ನಮಗೆ ಗೊತ್ತಿಲ್ಲ ಅಂತಂದರೆ ಜನಸಾಮಾನ್ಯರಿಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಆಗ ನಾವು ಯೋಚನೆ ಮಾಡಿದ್ವಿ. ಕಾಲು ಬಗ್ಗೆ ನಾವು ಬಿದ್ದು ಎದ್ದು ಕಾಲು ಮುರ್ಕೊಂಡು ಕೈ ಮುರ್ಕೊಂಡು ನಾವು ಇವಾಗ ನಾವು ಸಣ್ಣ ಹುಡುಗರ ನಮ್ಮ ತಾತನ ಕಾಲದಾಗಲಿದ್ದ ನಾವು ಗಿಡ ಎಲ್ಲ ಬೆಳೆಸಿದ್ವಿ. 2006 ಇಸ್ವಿಯಲ್ಲಿ ಅಮರನಾಥ DC ಅವರಿದ್ದಾಗ ಹುಲಿಕುಂಟೆ ಅಂತ ಗ್ರಾಮ ಮತ್ತು ಸುತ್ತಮುತ್ತಲ ಗ್ರಾಮಗಳಲ್ಲಿ ಈ ಒಂದು DRDO ಮಾಡಬೇಕಂತೇಳಿ ಒಂದು ಎಲ್ಲ ರೆಡಿ ಮಾಡಿದರು. ಅಲ್ಲಿರ್ತಕ್ಕಂಥ ರೈತರ ಸಮಿತಿಗಳು DC ನಾವು ಜಮೀನು ಕೊಡ್ತೀವಿ ಅಂತ ಒಪ್ಪಿಗೆ ಕೊಟ್ಟಿದ್ದರು. ಆದರೂ ಸಹ ದಿಢೀರ್ನೇ ಆ ಭಾಗದಲ್ಲಿರ್ತಕ್ಕಂಥ NY ಹನುಮಂತಪ್ಪ ಅಂತಕ್ಕಂಥ MP ಅವರು ಅದನ್ನ ಕೂಡಲೇ DC ಟ್ರಾನ್ಸ್ಫರ್ ಮಾಡಿ ಆದಿತ್ಯ ಬಿಶ್ವಾಸ್ ಅಂತಕ್ಕಂಥ DC ತಂದು ದೌರ್ಜನ್ಯದಿಂದ ಈ ಕಾವಲನ್ನು 3 ಕಾವಲನ್ನು ಸಹ DRDO ಬಾರ್ಕು ಇಸ್ರೋ ಇತರ ಸಮಸ್ಯೆಗಳು ಮಾರಾಟ ಮಾಡಿದ್ದಾರೆ. ಆ ಒಂದು ದೊಡ್ಡ ಒಂದು ದುರಂತನ ವಿರೋಧಿಸಲಿಕ್ಕೆ ಸ್ಥಳೀಯ ಜನರು ಈಗಲೂ ಹೋರಾಡ್ತಾ ಇದ್ದಾರೆ. ಅದನ್ನು ಮುಂದುವರಲಿಕ್ಕೆ ಬಿಡ್ತಾ ಇಲ್ಲ. ಅದು ದೇಶದ್ರೋಹಿ ಅಲ್ಲ, ದೇಶ ಅಭಿಮಾನ ಇರುವಂಥ ಜನರು. ಯಾಕೆ ಈ ಪ್ರಶ್ನೆ ಕೇಳೋದಿಷ್ಟೇ, ಅದು ನಿಜವಾಗ್ಲೂ ದೇಶಕ್ಕೆ ಒಳ್ಳೇದಾಗೋದಿದ್ರೆ ಗುಪ್ತವಾಗಿ ಮಾಡೋದಂಗೆ ಏನಿತ್ತು, ನಾವು ಅದಕ್ಕೆ ಬೆಂಬಲಿಸ್ತಿದ್ವಿ. ಬಟ್ ಕಾವಲಲ್ಲೇ ಮಾಡಬೇಕಂತ ಇಲ್ಲಿದೆ. ಈ ಪ್ರಶ್ನೆ ಸ್ಥಳೀಯ ಜನರು ಕೇಳ್ತಾ ಇದ್ವಿ. ಕುರಿ ಬಿಡ್ಸ್ಕೊಂಡಿರು ಸ್ವಾಮಿ. ಅವತ್ತು ನಮ್ಮ ಹುಡುಗ ನಾನು ಇರಲ್ಲ, ನಾನು ಎಲ್ಲಿಗೆ ಹೋಗ್ತೀನಿ, ನೀ ಕುರಿ ಹೋಗಮ್ಮ ಅಂದ. ಅಪ್ಪ ಇವತ್ತು ನಾನು ಹೋಗಿ ಬಿಡ್ತೀನಿ ನೋಡೋಣ, ಕಾಲಕ್ಕೆ ಬಿಡ್ಸ್ಕೊಂಡಿಲ್ಲ ಅಂತಾರೆ. ಕಾಲಕ್ಕೆ ಹೋಗಿ ಬಂದುಬಿಡ್ತೀನಿ ಇವತ್ತು ನೋಡೋಣ ಏನು ಮಾಡ್ತಾರೆ ಕುರಿತಿರೋರು ಅಂತ ಹೋಗಿ ಎಲ್ಲ ನಿಂತ್ಕೊಡ್ತಿದ್ರು ಸ್ವಾಮಿ. ಕುರಿ ಎಲ್ಲ ನಿಂತ್ಕೊಟ್ಟಿದ್ರು. 2-3 ಹೆಣ್ಣು ನಿಂದಕ್ಕೆ ಬಂದರು. ನಿಮ್ಮ ಕೈಲಾಗೋರು ಹಿಂದಕ್ಕೆ ಬಂದ್ರೆ ನಾನು ಹೋಗಿ ಬಿಡ್ತು ನೋಡೋಣ ಅದು ಏನು ಮಾಡ್ತಾರಂತ ಹೋದ್ ಸ್ವಾಮಿ. ಹೋದ್ರೆ ಹಿಂದ್ಕೊಡಿ ಅಂದ್ರು. ಹೊಡೆಯಲ್ಲ, ನಮ್ಮದು ಭೂಮಿ ಅದು, ನಾವು ಹೊಡೆಯಲ್ಲ ಬಿಡು. ಯಾರು ಬಂದ್ರೆ ನಾವು ಹೊಡಿಯೋಕ್ಕೆ ತಯಾರಿಲ್ಲ. ನಾವು ಅದ್ರಕ್ಕೆ ಬಿಡೋದು ಮೇಸೋದು ಹೊರ್ತು ನಾವು ಕುರಿ ಕಡಿ ಬಿಡೋಲ್ಲ. ಅದ್ರಕ್ಕೆ ಬಿಟ್ಟು ಮೇಸ್ ನಾವೇನು ಗಿಡ ಕಡಿಯಲ್ಲ, ಮರ ಕಡಿಯಲ್ಲ. ನೋಡಪ್ಪ ನೀವು ಎಲ್ಲಿ ಬೇಕಾದ್ರೆ ಕರಿ, ನಾನು ಬರ್ತೀನಿ. ಈ ಕೋರಿಟ್ಟು ಕರಿ, ನಾನು ಬಂದು ಕುತ್ಕೊಂತೀನಿ ಅಂತ ಹೇಳಿದೆ. ಇವತ್ತಿನ ಬರ್ಕೋಬೇಕು. ನಿನ್ನ ಹೆಸರು ಏನು ಹೆಜ್ಜೆ ಅಂದರು. ನನ್ನ ಹೆಸರು ದಡ್ಡುಳ್ಳಾರ್ತಿ ಹಳ್ಳಿ ಈರಣ್ಣ ಅಂತಿ ನಾಗಮ್ಮ. ನೋಡ್ರಿ ಸರ್ ಬರ್ಕೊಂಡ್ರು ಸರ್, ತಗೊಂಡೋಗಿ ನಾನು ಕೂಡ್ರಿ ಸರ್, ನಾನು ಒಬ್ಬೇ ಬರ್ತೀನಿ ಅಂದೆ. ತಿರ್ಗೆಲ್ಲ ಬರ್ಕೊಂಡ್ರು, ಕೂಡ್ರಿ ಬರ್ತೀನಿ ಅಂದೆ. ಅವತ್ತಲಿದ್ದ ಕುರಿ ಬಿಡ್ಸ್ಕೊಂಡ್ರು ಕಂಡ್ರು ಸರ್. ನಾನು ಹೋಗಿ ಮುಂದೆ ಮಾಡಿದೆ. ಅವತ್ತಲಿದ್ದ ಕುರಿ ಬಿಡ್ಸ್ಕೊಂಡ್ರು. ತಿರ್ಗಿ ಇವಾಗ ನಾನು ಮನೇಲಿದ್ದ ಹೋಗಿಲ್ಲ. ಫಾರ್ಮ್ ಅಲ್ಲಿ ಗೋಡೆ ಕಟ್ಟಬೇಕಾದ್ರೆ ನಮ್ಮ ಕುರಿ ಮೇಕೆ ದನ ಎಲ್ಲ ಹೋಗಿ ಮೇಯ್ತಾ ಇದ್ವು. ಅದನ್ನೆಲ್ಲ ಅವ್ರು ತಡೆ ಮಾಡಿದರು. ಅದರಿಂದ ಕಟ್ಟಿಗೆ ಆಮೇಲೆ ಸೊಪ್ಪು ಸದೆ ಎಲ್ಲ ತರ್ತಾ ಇದ್ವಿ. ಆಮೇಲೆ ಕೆಲವಾರು ನಾಟಿ ಔಷಧಕ್ಕೆ ಗಿಡಮೂಲಿಕೆಗಳು ತರ್ತಾ ಇದ್ವಿ. ಅವಕ್ಕೆಲ್ಲ ತೊಂದರೆ ಆಯಿತು. ನಮ್ಮ ಜನಗಳಿಗೆಲ್ಲ ಹೋಗಿ ಬಿಡ್ತಾನೆ ಇಲ್ಲ ಅವು. ಅದು ಭಾಳ ದುಷ್ಪರಿಣಾಮ ಬೀರೈತೆ ನಮ್ಮ ಮೇಲೆ. ನಾವು ಮಾನಸಿಕವಾಗಿ ಭಾಳ ಜರ್ಜರಿತರಾಗಿದ್ದೀವಿ ಆ ಪ್ಲೇಸ್ನಲ್ಲಿ. ಮೊನ್ನೆ ನಮ್ಮ ಹುಡುಗ ಕುರಿ ಬಿಟ್ಕೊಂಡು ಹೋಗಿದ್ರೆ ದೌರ್ಜನ್ಯ ಮಾಡಿ ಒದ್ದು ನನ್ನ ಮೊಮ್ಮಗನ ಕಳಿಸಿದಾರೆ ಸ್ವಾಮಿ. ಅವರು ಹಿಂದಕ್ಕೆ ಹೊಡೆದು ನನ್ನ ಮೊಮ್ಮಗನ ಒದ್ದು ಕಳಿಸಿದಾರೆ ಮೊನ್ನೆ. ಇದು ಯಾವಾಗ ಆಯಿತು ಅನ್ನೋದು ನಮಗೆ ಗೊತ್ತೇ ಇರಲಿಲ್ಲ. ಅವ್ರು ಬಂದು ನಮ್ಮನ್ನು ಕಂಟ್ರೋಲ್ ಮಾಡಿದಾಗ ನಮ್ಗೆ ಗೊತ್ತಾಯ್ತು. ಇದು ನಾನಾ ಸಂಸ್ಥೆಗಳಿಗೆ ಕೊಟ್ಬಿಟ್ಟಿದ್ದಾರೆ. ನಮ್ಮ ಆಸ್ತಿ ಸಾವಿರಾರು ವರ್ಷಗಳಿಂದ ನಾವು ಕಾಪಾಡ್ಕೊಂಬಂದಂಥ ಆಸ್ತಿ ನಮ್ಮ ಕೈಗೆ ಸಿಗದಂತೆ ಇದು ಬೇರೆ ಪಾಲಾಗಿಬಿಡ್ತಾರೆ ಅಂತ ಭಾಳ ನೋವಾಗಿದೆ. ನಮ್ಮ ಜನ ಎಲ್ಲ ಭಾಳ ನೋವು ಪಡ್ತಾ ಇದ್ದಾರೆ, ನಾವು ನೋವು ಪಡ್ತಾ ಇದ್ದೀವಿ. ಈ ಕಾವಲು ಇಲ್ಲಿನ ಜನಗಳಿಗೆ ಅದು ಒಂದು ಬರೀ ಆದಾಯ ಕೊಡೋದಲ್ಲ, ಅಲ್ಲಿನ ಜೀವನೇ ಪೋಷಣೆ ಮಾಡುವಂಥ ಕಾವಲುಗಳು. ಯಾಕೆಂದರೆ ಈ ಕಾವಲಿಂದ ಇಲ್ಲಿನ ಜನ ಬರೀ ಕುರಿ ಮೇಯ್ಸೋಕ್ಕೆ ಹಸು ಮೇಯ್ಸೋಕ್ಕೆ ಹೋಗೋದಲ್ದಿರ ಅಲ್ಲಿಂದ ನೀರು ತರ್ತಾರೆ. ಯಾಕೆಂದರೆ ಅಲ್ಲಿ ಸಣ್ಣ ಕೆರೆ ಕುಂಟೆ ಇದು ಹರಿಯತ್ತೆ. ಸೊ ಅಲ್ಲಿಂದ ನೀರು ತರ್ತಾರೆ. ಮತ್ತು ಅವ್ರ ಮನೆಗಳನ್ನ ಕಟ್ಕೊಳ್ಳೋದಕ್ಕೆ ಸಾಮಾನು ತರ್ತಾರೆ. ಕಲ್ಲು ಅಥವಾ ಮಣ್ಣು ಅಥವಾ ಗರಿ ತರ್ತಾರೆ. ಮತ್ತು ಇನ್ನು ಕೆಲವರು ಇಲ್ಲಿ ಬೆಳೆಯೋ ಕೆಲವು ಬಂಬ್ ಗಿಡಗಳಿಂದ ತಂದು ಅದರಿಂದ ಪರ್ಕೆ ಬುಟ್ಟಿ ಮತ್ತು ವ್ಯವಸಾಯಕ್ಕೆ ಬೇಕಾಗುವಂಥ ಎಲ್ಲ ಒಂದು ವಸ್ತುಗಳನ್ನ ಮಾರಿ ಅವರು ಬದುಕ್ತಾ ಇದ್ದಾರೆ. ಈ ಒಂದು ಕಾವಲ್ನ ಇಲ್ಲಿನ ಜನ ಬರೀ ಅವರ ಆದಾಯ ಕೊಡೋ ಅಂಥ ಒಂದು ಜಾಗ ಅಂತ ನೋಡೋದಿಲ್ಲ. ಅವರು ಅದನ್ನು ನಮಸ್ಕಾರ ಮಾಡಿ ಅಲ್ಲಿ
ಒಂದು ದೇವಸ್ಥಾನಗಳ ಮಾಡಿಕೊಂಡು ಸೃಷ್ಟಿ ಮಾಡಿಕೊಂಡು ಪೂಜೆ ಮಾಡ್ತಾರೆ. ಆ ಜಾಗನ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ ಅಂದರೆ ಅಲ್ಲಿನ ಜನ ಎಲ್ಲ ಸೇರಿ ರಾತ್ರಿ ಎಲ್ಲ ಕೂತ್ಕೊಂಡು ಆ ಕಾವಲ್ ಬಗ್ಗೆ ಹಾಡು ಹೇಳ್ತಾರೆ. ಅವರ ಜಾನಪದ ಗೀತೆಗಳು, ಆ ಜಾನಪದ ಗೀತೆಗಳಲ್ಲಿ ಬರೀ ಕಾವಲ್ ಯಾವ ಥರ ಅವ್ರನ್ನ ಪೋಷಣೆ ಮಾಡ್ತಾ ಇದೆ ಅನ್ನೋ ವಿಷಯನ ತುಂಬ ಚೆನ್ನಾಗಿ ಆ ಜಾನಪದ ಗೀತೆನಲ್ಲಿ ಕೇಳಿಬರುತ್ತೆ. ಇಷ್ಟು ಒಂದು ಚೆನ್ನಾಗಿರೋ ಒಂದು ಸಂಪ್ರದಾಯ ಮತ್ತು ಅಲ್ಲಿನ ಬದುಕನ್ನೇ ಒಂದು ಹಾಳು ಮಾಡುವಂಥ ಒಂದು ಪ್ರಾಜೆಕ್ಟ್ನ ಈಗ ತಂದು ನಾವು ಅಲ್ಲಿ ಹಾಕ್ತಾ ಇದ್ದೀವಿ. ಮತ್ತು ಆ ಜಾಗದಲ್ಲಿ ನೀರೇ ಇಲ್ಲ. ಯಾಕೆಂದರೆ ಅಲ್ಲಿ ತುಂಬ ಹತ್ತಿರವಾಗಿರೋ ಒಂದು ನದಿ ಅಂದರೆ ವೇದವತಿ ನದಿ. ಆ ವೇದವತಿ ನದಿಯಿಂದ ಒಂದು ಡ್ಯಾಮ್ ಕಟ್ಟಿತ್ತು ಸುಮಾರು ಮೈಸೂರು ಮಹಾರಾಜರ ಕಾಲದಲ್ಲಿ. ಆ ಡ್ಯಾಮ್ ಸುಮಾರು 60 ಕಿಲೋಮೀಟರ್ ದೂರದಲ್ಲಿ ಇದೆ. ಅಲ್ಲಿಂದ ನೀರು ಬರೀ ಲೋಕಲ್ ಜನಗಳಿಗೆ ಏನೋ ಒಂದು ಸಣ್ಣ ಪುಟ್ಟ ಬೆಳೆಯೋದಕ್ಕೆ ಆಗ್ತಾ ಇದೆ ಹೊರತು ಇಡೀ ಚಿತ್ರದುರ್ಗ ಜಿಲ್ಲೆಗೆ ಸಪ್ಲೈ ಮಾಡುವಷ್ಟು ನೀರು ಅಲ್ಲಿ ತುಂಬೇ ಇಲ್ಲ, ಇದುವರ ತನಕ ತುಂಬೇ ಇಲ್ಲ. ಈ ಒಂದು ದೃಷ್ಟಿಯಲ್ಲಿ ನೀರೇ ಇಲ್ಲದೆ ಇರೋವಾಗ ಕರ್ನಾಟಕ ಸರ್ಕಾರದ್ದು ಒಂದು ಗ್ರೌಂಡ್ ವಾಟರ್ ಸ್ಟಡಿ ನೋಡಿದ್ರು ಕೂಡ ಗ್ರೌಂಡ್ ವಾಟರ್ ಕೂಡ ಓವರ್ ಎಕ್ಸ್ಪ್ಲಾಯ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೀರೇ ಇಲ್ಲದೆ ಇರೋವಾಗ ಈ ಜನ ಇಲ್ಲಿ ಎಷ್ಟು ಚೆನ್ನಾಗಿ ಒಂದು ಬದುಕ್ತಾ ಇದ್ದಾರೆ. ಬೇರೆ ಕಡೆಯಿಂದ ಏನೂ ಒಂದು ತಗೊಳ್ತೀರಾ, ಅವರು ಸ್ವತಃ ಅಲ್ಲಿ ಏನಿದೆ ಅದನ್ನ ಅರ್ಥ ಮಾಡಿಕೊಂಡು ಆ ಭೂಮಿನ ಅರ್ಥ ಮಾಡಿಕೊಂಡು ಬದುಕ್ತಾ ಇದ್ದಾರೆ. ಅದನ್ನೇ ಈಗ ಹಾಳು ಮಾಡುವಂಥ ಒಂದು ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ. ಕಾವಲು ಸುತ್ತಿರ್ತಕ್ಕಂಥ 60 ಹಳ್ಳಿ ಜನಪದಕ್ಕೂ ಬರೀ ವ್ಯವಸಾಯನೇ. ಅಲ್ಲಿ ಮಳೆ ಕಡಿಮೆ ಇರೋದ್ರಿಂದ ಶೇಂಗಾ ಬೆಳೆ ಬೆಳೆಯೋದು, ಮತ್ತು ಅಲ್ಲಿ ಸುತ್ತಮುತ್ತ ಸಣ್ಣ ಪುಟ್ಟ ನೀರಾವರಿ ಇದ್ದರೆ ಅಲ್ಲಿ ಈರುಳ್ಳಿ ಅದು ಬೆಳ್ಕೊಂಡು ರಾಗಿ ಬೆಳ್ಕೊಂಡು ಜೀವನ ಮಾಡ್ತಿದ್ವಿ. ಅದ್ರ ಜೊತೆಯಲ್ಲಿ ಪಶುಪಾಲನೆ ಜಾಸ್ತಿ ಉಪಯೋಗಿಸೋದ್ರಿಂದ ಅಲ್ಲಿ ಇರ್ತಕ್ಕಂಥ ಸ್ವಲ್ಪ ಜಮೀನಲ್ಲಿ ವ್ಯವಸಾಯ ಮಾಡಿಕೊಂಡು ದನಕರುಗಳನ್ನು ರಾತ್ರಿ ಎಲ್ಲನೂ ಕಾವಲಲ್ಲಿ ಮೇಯಿಸಿದ್ವಿ, ಕುರಿಗಳನ್ನ ಹಗಲಲ್ಲೂ ಕಾವಲಲ್ಲಿ ಮೇಯಿಸಿದ್ವಿ, ಅಲ್ಲೇ ಹಟ್ಟಿ ಇಟ್ಕೊಂಡು ಜೀವನ ಮಾಡ್ತಿದ್ವಿ. ಇದ್ದವೆಲ್ಲ ಅವ್ರು ಆರ್ಭಟಕ್ಕೆಲ್ಲ ಓಡಾಗಿದ್ರು ಸ್ವಾಮಿ. ನಮ್ಮ ಕಾವಲಾಗ ಇಲ್ಲ ಅವು. ನಮಗೆ ಕಾವಲು ಉಳಿಬೇಕು, ನಾವು ಪ್ರಾಣಿ ಉಳಿಬೇಕು, ನಮಗೆ ಪಕ್ಷಿ ಉಳಿಬೇಕು. ಈ ಹುಲ್ಗಾವಲುಗಳು ಯಾತಕ್ಕೆ ನಮಗೆ ತುಂಬ ಮುಖ್ಯ ಅಂದರೆ ನಾವು ತಿನ್ನೋ ಊಟ ಎಲ್ಲ ಬರೀ ಹುಲ್ಲಿಂದ ಬರ್ತಾ ಇರೋದು. ಮತ್ತು ಈ ರೀಜನಲ್ಲೇ ಕೆಲವರು ಸಂಶೋಧನೆ ಮಾಡಿರೋರು ಹೇಳಿದ್ದಾರೆ ಇಲ್ಲಿ ತುಂಬ ಯುನೀಕ್ ಆಗಿರೋವಂಥದ್ದು, ಬೇರೆ ಎಲ್ಲೂ ಬೆಳೀದೇ ಇರೋವಂಥ ಕೆಲವು ಹುಲ್ಲುಗಳಿದೆ ಇಲ್ಲಿ ಅಂತ. ಅದನ್ನು ನಾವು ಯೋಚನೆ ಮಾಡಿದ್ರೆ ನಮಗೆ ಯಾವತ್ತು ಆ ಹುಲ್ಲುಗಳು ಬೇಕಾಗತ್ತೋ, ಯಾಕೆಂದರೆ ಈ ಒಂದು ಸಮುದಾಯ ಇಷ್ಟು ಜನಕ್ಕೆ ಊಟ ಹಾಕಬೇಕಾದ್ರೆ ನಾವು ವಾಪಸ್ಸು ಈ ಥರ ಒಂದು ಕಾವಲಿಗೆ ಹೋಗಿ ಅಲ್ಲಿರೋ ಒಂದು ಹುಲ್ಲನ್ನ ತಂದು ಅದನ್ನು ಜನಗಳಿಗೆ ಊಟ ಹಾಕೋದಕ್ಕೆ ಬಳಸಬೇಕಾಗತ್ತೆ. ಆ ದೃಷ್ಟಿಯಲ್ಲಿ ನಾವು ಈ ಕಾವಲುಗಳನ್ನ ಇವತ್ತು ಪ್ರೊಟೆಕ್ಟ್ ಮಾಡಲೇಬೇಕು. ಅದನ್ನು ಮುಂದಿನ ಜನಾಂಗಕ್ಕೆ ನಾವು ಅದನ್ನ ಕಾಪಾಡಲೇಬೇಕು. ನಮಗೆ ಕಾವಲು ಬೇಕು ಸ್ವಾಮಿ. ಅದು ಇಳಿದ ಮೇಲೆ ನಮಗೆ ಕಟ್ಟಿಗಿಲ್ಲ, ದನಕ್ಕೆ ಮೇವಿಲ್ಲ, ಕುರಿ ಮೇವಿಲ್ಲ. ಏನು ಸ್ವಾಮಿ, ನಾವು ಒಲೆಕ್ಕಿಟ್ಟು ಅಡುಗೆ ಮಾಡೋದು, ಕಟ್ಟಿಗೆ ತಂದೆ ನಾವು ಅಡುಗೆ ಮಾಡೋದು. ನಮಗೆ ಬೇಕಾಗಿದ್ದು ಕಾವಲು ಬೇಕು. ನಮಗೆ ಕುರಿ ಮೇಕೆ ಮೇಯಕ್ಕೆ ನಮ್ಮಲ್ಲೆಲ್ಲ ನೀರಿಲ್ಲ. ನಾವು ಭಾಳ ಕಷ್ಟದಿಂದ ಬೋರ್ಗಳು ಹಾಕ್ಸಿ ಸುಮಾರು 500-600 ಅಡಿ ಬೋರ್ ಹಾಕ್ಸಿ ತಗೊಂಡು ನೀರು ವ್ಯವಸಾಯ ಮಾಡೋಂಥ ಜನಕ್ಕೆ ಇವ್ರು ಸುಳ್ಳು ಏನು ಹೇಳ್ತಾ ಇದ್ದಾರೆ ಅಂದರೆ ವಾಣಿ ವಿಲೇಜ್ನ ನೀರು ತಂದು ಇಲ್ಲಿ ಉಳ್ಳರ್ತಿ ಫಾರಮ್ಮು ಮತ್ತು ಕುದಾಪುರ ಫಾರಮಲ್ಲಿ ಜನಗಳಿಗೆಲ್ಲ ನೀರು ಕೊಡ್ತೀವಿ ಅಂತಾರೆ. ಅದು ಸಾಧ್ಯವಿಲ್ಲ ಮಾತು. ಅವ್ರಿಗೆ ಅಲ್ಲೇ ಇರ್ತಕ್ಕಂಥ ಅವ್ರ ಪ್ರಾಜೆಕ್ಟ್ಗಳಿಗೆ ಮಾತ್ರ ನೀರು, ಪ್ರಾಜೆಕ್ಟ್ಗಳಿಗೆ ಮಾಡಿ ತೊಳೆದು ಹೆಚ್ಚಾಗಿ ನೀರು ಹಿರಿಯನ ಪ್ರಮಾಣ ಕಚ್ಚೆ ಎಲ್ಲ ತೊಳೆದು ನಮ್ಮ ಕೆರೆಯಲ್ಲಿ ನೀರು ಬಿಟ್ಟರೆ ಕಲುಷಿತವಾದ ನೀರು ಕುಡಿಬೇಕು ನಾವು. ಅದು ಅಂಡರ್ಗ್ರೌಂಡ್ನಲ್ಲಿ ಹೋಗಿ ನೀರು ಸೈಕ್ಲಿಂಗ್ ಆಗಿ ಬೋರ್ಗಳಲ್ಲಿ ಬಂದು ಅದ್ರ ಕೂಡ ನಾವು ಪ್ರಾಣ ತ್ಯಾಗ ಮಾಡಬೇಕಂದ್ರೆ ನಮಗೆ ನೀರು ಯಾವತ್ತೂ ಕೊಡೋಕ್ಕೆ ಸಾಧ್ಯವೇ ಇಲ್ಲ. ಬೃಹದಾಕಾರವಂತ ಗೋಡೆಗಳು ಕಟ್ಟಿದ್ದಾರೆ. ಸುಮಾರು 12ರಿಂದ 15 ಅಡಿ 18 ಅಡಿವರೆಗೂ ಗೋಡೆ ಕಟ್ಟಿದ್ದಾರೆ. ಆ ಗೋಡೆ ಕಟ್ಟಲಿಕ್ಕೆ ಉಪಯೋಗಿಸಿದಂಥ ಕಲ್ಲು ಮಳ್ಳು ಅದೇ ಪ್ಲೇಸ್ನಲ್ಲಿ ಇರ್ತಕ್ಕಂಥ ಸಣ್ಣ ಬೆಟ್ಟಗಳೆಲ್ಲ ಹೊಡೆದು ಅದು ಡೈನಾಮಿಟ್ ಇಟ್ಟು ಹೊಡಿತಾರೆ. ಡೈನಾಮಿಟ್ ಇಟ್ಟು ಹೊಡೆದಾಗ ಅಲ್ಲಿರ್ತಕ್ಕಂಥ ಪಕ್ಷಿಗಳು ಪ್ರಾಣಿಗಳೆಲ್ಲ ಊರಿನಲ್ಲಿ ನುಗ್ತಾ ಇದ್ದಾವೆ. ಹುಲ್ಗಾವಲು ಮತ್ತು ಗೋಮಾಳ ಪ್ರದೇಶನ ಕಾಪಾಡ್ಕೊಂಡು ಬಂದಿರೋ ಸ್ಥಳೀಯ ಜನರಿಗೆ
ನಮ್ಮ ಒಂದು ಶತಮಾನ ಕಾಲದಿಂದ ನಾವು ನೋಡ್ಕೊಂಡು ಬಂದರೆ ಸ್ಥಳೀಯ ಜನರು ಯಾವ ಥರ ಕಾಪಾಡ್ತಿದ್ರು ಅಂದರೆ ಕಾವಲುಗಾರನ ಇಟ್ಬಿಟ್ಟು ಈ ಹುಲ್ಗಾವನ್ನ ಕಾಪಾಡುವಂಥ ಒಂದು ಪದ್ಧತಿ ಇತ್ತು. ಆ ಬ್ರಿಟಿಷ್ ಕಾಲದಲ್ಲಿ ಏನಾಯಿತು ಅಂದರೆ ಅವರು ಅಲ್ಲಿಂದ ಬಂದವರು ಅವ್ರಿಗೆ ಹುಲ್ಗಾವಲು ನೋಡಿದ ತಕ್ಷಣ ಅವ್ರಿಗೆ ಬರಡು ಭೂಮಿ ಅಂತ ಅನಿಸ್ತಿತ್ತು. ಅವ್ರು ಸುಮ್ಮನಿದ್ರೆ ಏನೂ ಆಗ್ತಿರ್ಲಿಲ್ಲ. ಬಟ್ ಬರಡು ಭೂಮಿ ಅಂತ ಅವರು ಲೀಗಲ್ ಆಗಿ ಅದನ್ನು ಬರದೇ ಬಿಟ್ಟರು. ಬರೆದಿರೋ ಕಾರಣ ನಾವು ಸ್ವಾತಂತ್ರ್ಯ ಬಂದಾದ ನಂತರ ನಮ್ಮ ಉಚಿತನದಲ್ಲಿ ಆ ಬರಡು ಭೂಮಿ ಸ್ಟೇಟಸ್ನ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಅವಾಗಾದರೂ ಸ್ವಲ್ಪ ಬುದ್ಧಿಶಕ್ತಿ ಉಪಯೋಗಿಸಿ ನಮ್ಮ ಲೀಗಲ್ ಮಿನಿಸ್ಟರ್ಸ್ ಅವರೆಲ್ಲ ಬ್ರಿಟಿಷ್ ಮಾಡಿರೋ ತಪ್ಪನ್ನ ನಾವು ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಬೇಡ. ಇರೋ ಹುಲ್ಗಾವಲನ್ನಾದರೂ ಉಳಿಸ್ಲಿಕ್ಕೆ ಬರೀ ಗೋಮಾಳ ಅಂತ ಹೇಳೋದು ಬೇಡ. ಕೆಲವು ಹುಲ್ಗಾವಲು ತುಂಬ ಶ್ರೇಷ್ಠವಾದಂಥ ಹುಲ್ಗಾವಲು, ಯಾಕೆಂದರೆ ಗೋಮಾಳ ಎಲ್ಲೆಲ್ಲೂ ಸಿಗ್ತದೆ. ಬಟ್ ಅಮೃತ್ ಮಹಲ್ ಕಾವಲಂಥ ಶ್ರೇಷ್ಠವಾದಂಥ ಹುಲ್ಗಾವಲು ಸಿಗೋದೇ ರೇರು. ಎಲ್ಲಿ 4.5 ಲಕ್ಷ ಎಕರೆ ಹುಲ್ಗಾವಲು ಇತ್ತು ಮೊದಲು, ಈಗ ಕೇವಲ 30,000 ಎಕರೆ ಬಂದಿದೆ ಕರ್ನಾಟಕಕ್ಕೆ. ಇದು ಮಾಡಿದ್ದು ಯಾರು? ಬ್ರಿಟಿಷರಲ್ಲ, ನಮ್ಮ ರಾಜ್ಯ ಸರ್ಕಾರನೇ. ಅವಾಗ ಈ ಇಂಡಸ್ಟ್ರಿಗೆ ಬೇಕು, ಆ ರೋಡಿಗೆ ಬೇಕು, ಮತ್ತೊಂದಕ್ಕೆ ಬೇಕು ಮಾಡಿ 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 ಇವಾಗ ಬರೀ 30,000 ಎಕರೆ ತಂದಿಟ್ಟಿದ್ದಾರೆ. ಪ್ರಾಬ್ಲಮ್ ಇರೋದಿದೆ. ಅದನ್ನು ಉಳಿಸ್ಲಿಕ್ಕೆ ನಾವು ಹೋಗ್ಬೇಕಾದ್ರೆ ಕೋರ್ಟ್ ಮುಂದೆ ಕೋರ್ಟ್ ಕೇಳುತ್ತೆ ಯಾವ ಕಾನೂನಲ್ಲಿ ಬಂದಿದೆ ನೀವು. ಹುಲ್ಗಾವಲನ್ನ ಉಳಿಸ್ಲಿಕ್ಕೆ ಯಾವುದೇ ಕಾನೂನು ಇಲ್ಲ ಈಗ. ಅದು ಅಮೃತ್ ಕಾವಲ್ ಅಂತ ಅದೆಲ್ಲೋ ಒಂದು ಮೂಲೆಯಲ್ಲಿ ಇದು ಫಾರೆಸ್ಟ್ ಅಂತ ಇರ್ಬೋದು ಅಂತ ಹೇಳಿರೋದು ಬಿಟ್ಟರೆ, ಇದು ಫಾರೆಸ್ಟ್ ಥರ ಉಳಿಸ್ಬೇಕು ಅಂತ ಸ್ಪಷ್ಟವಾಗಿ ಎಲ್ಲೂ ಹೇಳಿಲ್ಲ. ಡಿಸ್ಟ್ರಿಕ್ಟ್ ಫಾರೆಸ್ಟ್ ಉಳಿಸಿ ಅಂತ ಹೇಳಿದ್ದಾರೆ ಸರಿ. ಬಟ್ ಅದು ಆ ಒಂದು ಆಧಾರ ಸಾಲದು ಅಂತ ಸಾಕಷ್ಟು ಬಾರಿ ನಾವು ಕೋರ್ಟ್ ಮುಂದೆ ಹೋಗುವಾಗ ಸಾಲದು ಅಂತಲೇ ಹೇಳ್ತಾ ಇದ್ದಾರೆ. ಅದನ್ನು ತಿದ್ದುಪಡಿ ಮಾಡಿ ಕಾನೂನನ್ನು ಈ ಹುಲ್ಗಾವಲು ಉಳಿಸ್ಲಿಕ್ಕೆ ಪ್ರಯತ್ನ ಪಡುವಂಥ ಒಂದು ಯಾವುದೇ ಮೂವ್ಮೆಂಟು ರಾಜ್ಯದಲ್ಲೂ ಇಲ್ಲ, ದೇಶದಲ್ಲೂ ಇಲ್ಲ, ಇಡೀ ವಿಶ್ವದಲ್ಲೂ ಇಲ್ಲ. ಇದು ಮಾಡದೇ ಇದ್ದರೆ ನಮ್ಮ ಒಂದು ಭೂಮಿಲಿರುವಂಥ ಒಂದು ಇದು ವ್ಯವಸಾಯ ಮಾಡೋ ಜನರೆಲ್ಲ ಮತ್ತು ಹೈನುಗಾರಿಕೆ ಮಾಡುವ ಜನರೆಲ್ಲ ಹುಲ್ಗಾವಲ ಮೇಲೆ ಭರವಸೆ ಇಟ್ಕೊಂಡಿದ್ದಾರೆ. ಶೇಕಡ ಅಷ್ಟು ಪಾಪ್ಯುಲೇಷನ್ ಈ ಒಂದು ಹುಲ್ಗಾವಲ ಮೇಲೆ ಭರವಸೆ ಇಟ್ಕೊಂಡು ಮುಂದೆ ಹೋಗ್ತಾ ಇದೆ. ಅವರ ಜೀವನ ಮುಂದೆ ಹೋಗ್ಬೇಕಾದ್ರೆ ನಾವು ಹುಲ್ಗಾವಲನ್ನ ಕಾಪಾಡದೇ ಇದ್ರೆ ಅವ್ರ ಜೀವನನೇ ಏನಿಲ್ಲ. ಇವಾಗ ಅವರಿಗೊಂದು ಸರ್ಕಾರ, ನಮಗೊಂದು ಸರ್ಕಾರ, ಅವ್ರಿಗೊಂದು ನ್ಯಾಯ, ನಮಗೊಂದು ನ್ಯಾಯ. ನ್ಯಾಯಾರೀತಾಗಿ ನಾವು ಕೊಡಬಡವರಲ್ಲ. ಕವಳೆಣ್ಣು, ಕಾರೆಣ್ಣು, ಈಸಲಿಗೆಡ್ಡೆ, ಅದು ಇದು ಗೆಡ್ಡೆಕಾಯಿ ತಿಂದುಕೊಂಡು ನಾವು ಬೆಳೆದವ್ರಾದ್ರಾಗಿ ನಮ್ಮ ತಾತ ಮುತ್ತಾತನ ಕಾಲಿದ್ದಾನೆ. ಅದಿಲ್ದಿದ್ರೆ ನಮ್ಮ ಜೀವನನೇ ಇಲ್ಲ ಆವತ್ತಿಗೆ ಇವತ್ತಿಗೆ. ಹಂಗೆ ನಾವು ಬೆಳ್ಕೊಂಡು ನಾವು ಅದ್ರಾಗ ಹುಟ್ಟು ಬೆಳೆದವರು ಅದ್ರಾಗ ಸಗಣಿ ಸೊಪ್ಪು ತಂದುಕೊಂಡು ಜೀವನ ಮಾಡ್ತಿದ್ವಿ. ದನ ಕುರಿ ಮೇಲೆ ಕಟ್ಕೊಂಡು. ಈಗ ನಮ್ಮ ಅಪ್ಪನ ಕಾಲ, ನಮ್ಮ ತಾತನ ಕಾಲದಿಂದ ನಾವು ಕಾವು ಕಾಯ್ತಿದ್ದೀವಿ. ಹಿರಿಯ ನಿಯಮ ವಿತರಣಾ ಇಲ್ಲಿ ಮಾಡೋದ್ರಿಂದ ನಮಗೆಲ್ಲ ಭಾಳ ಭಯ ಆಗಿದೆ. ಇಲ್ಲಿ ಪರಿಸ್ಥಿತಿ ಮುಂದೆ ಯಾವ ರೀತಿ ಆಗ್ಬೋದು, ನಮ್ಮ ಮಕ್ಕಳು ಮರಿ ಆಮೇಲೆ ದನ ಕರು, ನಮ್ಮ ಭೂಮಿ ಕಲುಷಿತ ಎಷ್ಟಾಗ್ಬೋದು, ಇದನ್ನು ಮರಗಳಿಗೆ ಎಷ್ಟು ತೊಂದರೆ ಆಗ್ಬೋದು, ಬೆಳೆಗಳು ಬೆಳೆದೇ ಇರ್ಬೋದು, ಈ ಭಯ ನಮಗೆ ತುಂಬ ಆವರಿಸಿದೆ. 2001 ಇಸ್ವಿಯಲ್ಲಿ ಒಂದು ತೀರ್ಪು ಬಂದಿತ್ತು ಹೈಕೋರ್ಟಿಂದ. ಏನಂದರೆ ಹೊಳಲ್ಕೆರೆಯಲ್ಲಿ 1000 ಎಕರೆ ಅಮೃತ್ ಮಹಲ್ ಕಾವಲನ್ನ ಡೈವರ್ಷನ್ ಆಗಿತ್ತು, ಇಲ್ಲ ಎನ್ಕ್ರೋಚ್ಮೆಂಟ್ ಆಗಿತ್ತು. ಅದಕ್ಕೆ ಹೈಕೋರ್ಟ್ ಹೇಳಿದ್ದು ಏನಂದರೆ ಯಾವುದೇ ಕಾರಣಕ್ಕೆ ಅಮೃತ್ ಮಹಲ್ ಕಾವಲನ್ನ ಡೈವರ್ಷನ್ ಮಾಡಲೇಬಾರ್ದು, ಮಾಡಿದ್ದನ್ನು ರದ್ದುಪಡಿಸಿದ್ರು. ಆ ಒಂದು ತೀರ್ಪು ತಗೊಂಡು ನಮ್ಮ ಸರ್ಕಾರ ಆವಾಗ 2005ನೇ ಇಸ್ವಿಯಲ್ಲಿ ಏನು ಹೇಳ್ತು ಅಂದರೆ, ಇದು ಬರೀ ಆ ಒಂದು ಹೊಳಲ್ಕೆರೆಯಲ್ಲಿರುವಂಥ ಅಮೃತ್ ಮಹಲ್ ಕಾವಲಿಗೆ ಸೀಮಿತವಾದಂಥ ಡೈರೆಕ್ಷನ್ ಅಲ್ಲ, ಎಲ್ಲ ಕಾವಲಿಗೂ ಅಪ್ಲೈ ಆಗುವಂಥ ಡೈವರ್ಷನ್ ಅಂತ ಹೇಳಿ ಒಂದು ಸರ್ಕ್ಯುಲರ್ ಪಾಸ್ ಮಾಡಿ ಪೊಲೀಸು ಮತ್ತು ರೆವಿನ್ಯೂ ಅಥಾರಿಟೀಸ್ಗೆ ಒಂದು ಡೈರೆಕ್ಟಿವ್ ಕೊಟ್ಟು, ನೀವು ಎಲ್ಲೇ ಏನೇ ಒಂದು ವರ್ಗಾವಣೆ ಆದರೆ ಅದನ್ನು ನಿಲ್ಲಿಸಬೇಕು ಅಂತ. ಆ ಡೈರೆಕ್ಷನ್ ಇದು ಸರ್ಕ್ಯುಲರ್ ಆಗಿ ಕೇವಲ 2-3 ವರ್ಷದಲ್ಲೇ ಚಿತ್ರದುರ್ಗ DC ಏನು ಮಾಡ್ತಾರೆ, ಆ ಒಂದು ತೀರ್ಪನ್ನು ಯಾವ ಥರ ಇದೆಯೋ ಅದನ್ನು ಅದೇ ಥರ ಸರ್ಕಾರಕ್ಕೆ ತಿಳಿಸಲ್ಲ. ಅದರಲ್ಲಿರೋ ಎಲ್ಲಿ ಡೈವರ್ಟ್ ಮಾಡಬಾರ್ದು ಅಂತ ಏನು ಪದ ಇದೆಯೋ ಡೈವರ್ಟ್ ಮಾಡ್ಬೋದು ಅಂತ ಹೇಳಿ ಆ ಸುಳ್ಳು ಪ್ರಚಾರ ಮಾಡಿ ಚೀಫ್ ಸೆಕ್ರೆಟರಿಯ ಒಂದು ಬೆಂಬಲ ತಗೊಂಡು 10,000 ಎಕರೆನ ಡೈವರ್ಟ್ ಮಾಡಲಿಕ್ಕೆ ಅವರು ಸ್ಥಳಾವಕಾಶ ಮಾಡಿಕೊಡ್ತಾರೆ. ಅವ್ರು ಮಾಡಿಕೊಟ್ರೆ ಸರಿ, ಮೇಲಧಿಕಾರಿಗಳನ್ನ ನೋಡಿ ಅದನ್ನು ಸರಿಪಡಿಸ್ಬೇಕಾಗಿತ್ತು, ಅವ್ರು ಮಾಡಲ್ಲ. ಇದು ಹಾಗೆ ಗುಪ್ತವಾಗಿ ಆಗಿರೋ ಕಾರಣ ಸ್ಥಳೀಯ ಜನರಿಗೆ ಗೊತ್ತೇ ಆಗಿಲ್ಲ. ಅವ್ರು ಗೊತ್ತಾಗಿದ್ದು ಯಾವಾಗ ಗೋಡೆ ಕಟ್ಟಲಿಕ್ಕೆ ಶುರು ಮಾಡಿದ್ರು. DRDO ಅವರು 30 ಕಿಲೋಮೀಟರ್ ಅಷ್ಟು ಗೋಡೆ ಕಟ್ಟಿದ್ದಾರೆ. ಇವಾಗ ಬಾರ್ಕ್ ಅವರು 18 ಕಿಲೋಮೀಟರ್ ಅಷ್ಟು ಗೋಡೆ ಕಟ್ಟಲಿಕ್ಕೆ ಶುರು ಮಾಡಿದ್ದಾರೆ. ಇದನ್ನೆಲ್ಲ ನೋಡಿ ಸ್ಥಳೀಯ ಜನರು ಕೋರ್ಟ್ಗೆ ಹೋಗ್ತಾರೆ, ಹೈಕೋರ್ಟ್ಗೆ. ಹೈಕೋರ್ಟ್ ಏನು ಮಾಡುತ್ತೆ, ನೀವು ಯಾಕ್ರಿ ಬಂದ್ರಿ ದೇಶಕ್ಕೆ ಒಳ್ಳೆ ಮಾಡುವಂಥ ಪ್ರಾಜೆಕ್ಟ್ನ ನಿಲ್ಲಿಸಲಿಕ್ಕೆ ಅಂತ ಹೇಳಿ ಅವ್ರ ಮೇಲೆ ಫೈನ್ ಆಗ್ತದೆ. ಅವರ ಒಂದು
ಸುಪ್ರೀಂ ಕೋರ್ಟ್ ಇದ್ದ ಕಾರಣ ಅವ್ರ ಮೇಲೆ ಹಾಕಿರೋ ಫೈನ್ನ ರದ್ದುಪಡಿಸಿದ್ದಾಯಿತು. ಅದೇ ಸಮಯದಲ್ಲಿ ನಾವು ನ್ಯಾಷನಲ್ ಗ್ರೀನ್ ಟ್ರೈಬ್ಯುನಲ್ ಹಸಿರು ಟ್ರೈಬ್ ಪೀಠ ಇದೆ ಚೆನ್ನೈನಲ್ಲಿ, ಅವ್ರ ಮುಂದೆ ಹೋಗಿ ಒಂದು ಪಿಟಿಷನ್ ಮಂಡಿಸಿದ್ವಿ. ಸರಿ, ಇವೆಲ್ಲ ಪ್ರಾಜೆಕ್ಟ್ಸ್ ಬೇಕು, DRDO ಡ್ರೋನ್ ಕಟ್ಟಬೇಕು, ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಅವರು ಮಾಡೋದು ಮಾಡಬೇಕು, ಇಸ್ರೋ ಅವರು ಸ್ಯಾಟಲೈಟ್ ಫೆಸಿಲಿಟಿ ಹಾಕಬೇಕು, ಮತ್ತು ಇಂಡಿಯನ್ ಸೈನ್ಸ್ ಸಿಂಕ್ರೋಟ್ರಾನ್ ಮಾಡಬೇಕು, ಎಲ್ಲ ಒಂದೇ ಕಡೆ ಮಾಡಬೇಕು ಅಂತ ಹೇಳ್ತಾರೆ. ಎಲ್ಲವನ್ನು ಒಂದೇ ಕಡೆ ಮಾಡಿ ಏನಾದರೂ ಒಂದು ದುರಂತ ಒಂದರಲ್ಲಾದರೆ ಇನ್ನೊಂದು ಕಂಡುಕೊಂಡು ಹೋಗಲ್ವಾ? ರಿಸ್ಕ್ ಫ್ಯಾಕ್ಟರ್ ಸಾಕಷ್ಟಿದೆ. DRDO ಅವರು ಆ ಡ್ರೋನ್ನ ಟೆಸ್ಟ್ ಮಾಡಲಿಕ್ಕೆ ಹೋಗುವಾಗ ಯಾವುದೇ ಒಂದು ಡ್ರೋನ್ ಅಪ್ಪಿ ತಪ್ಪಿ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಫೆಸಿಲಿಟಿ ಇದ್ದಿದ್ರೆ ಆ ದುರಂತನ ಸಮಾಧಾನ ಮಾಡೋದು ಹೀಗೆ ಸಾವಿರಾರು ವರ್ಷ ಒಂದು ರೇಡಿಯೋ ಆಕ್ಟಿವಿಟಿಯಲ್ಲಿ ಬಿದ್ದಿರ್ತದೆ. ಅದೇ ನಾವು ಏನು ಯೂಸ್ ಮಾಡಬೇಕು ಇನ್ನೊಂದು ರೀತಿಲಿ ಅಂದರೆ, ಬಾರ್ಕ್ ಅವರು ಎನ್ರಿಚ್ಮೆಂಟ್ ಫೆಸಿಲಿಟಿ ಮಾಡಲಿಕ್ಕೆ 1,500 ಎಕರೆ ತಗೊಂಡಿದ್ದಾರೆ. ಅದೇ ಅವರು ಕ್ವಾರ್ಟರ್ಸ್ ಕಟ್ಟಲಿಕ್ಕೆ 20 ಕಿಲೋಮೀಟರ್ ದೂರ 500 ಎಕರೆ ಅಲಾಟ್ಮೆಂಟ್ ಆಗಿದೆ. ಪ್ರಶ್ನೆ ಬರೋದು ಇದು. ಅದ್ರ ಪಕ್ಕದಲ್ಲಿರೋ ಉಳ್ಳಾರ್ತಿ, ದೊಡ್ಡ ಉಳ್ಳಾರ್ತಿ ಹಳ್ಳಿಯಲ್ಲಿ 6,000-7,000 ಜನ ಇದ್ದಾರೆ. ಅವ್ರ ಜೀವ ನಮಗೇನು ಉಪಯೋಗಕ್ಕೆ ಬರಲ್ಲ, ಅವ್ರಿಗೇನು ರೈಟ್ಸ್ ಇಲ್ಲ, ಅವ್ರಿಗೇನು ಫಂಡಮೆಂಟಲ್ ರೈಟ್ಸ್ ಇಲ್ಲ. ಬರೀ ಬಾರ್ಕಲ್ಲಿ ಕೆಲಸ ಮಾಡುವಂಥ ಎಂಪ್ಲಾಯೀಸ್ ಮಾತ್ರ ಇರೋಲ್ಲ. ಅಂದರೆ ರೇಡಿಯೋ ಆ್ಯಕ್ಟಿವಿಟಿ ಅಷ್ಟಿರೋ ಕಾರಣ ಅವ್ರು 20 ಕಿಲೋಮೀಟರ್ ದೂರ ಹೋಗಿದೆ. ಸ್ಥಳೀಯ ಜನರಿಗೆ ಈ ಮಾಹಿತಿಯನ್ನು ಯಾಕೆ ನೀವು ಕೊಟ್ಟಿಲ್ಲ? ಕೊಟ್ಟಿದ್ರೆ ಬೇರೆ ರೀತಿಯಲ್ಲಿ ನಾವು ಮಾಡ್ಬೋದು ಆಗಿತ್ತಲ್ಲ ಈ ಪ್ರಾಜೆಕ್ಟ್ಸು. ಈ ಪ್ರಶ್ನೆಗಳನ್ನ ನಾವು ಹಸಿರು ಪೀಠದ ಮುಂದೆ ಇಟ್ಟಿವಿ. ಹೋದ ಅಂದರೆ ಆಗಸ್ಟ್ 2014 ಇಸ್ವಿಲಿ ತೀರ್ಪಲ್ಲಿ ಏನು ಹೇಳಿದ್ರು ಅಂದರೆ ಹಸಿರು ಪೀಠದವರು, ಸರಿ ಎಲ್ಲ ಪ್ರಾಜೆಕ್ಟ್ಸ್ನ ನಾವು ನೋಡುವಾಗ ನಮಗೇನು ಕಂಡು ಬರ್ತದೆ ಅಂದರೆ, ಎನ್ವೈರ್ಮೆಂಟ್ ಕಾನೂನುಗಳನ್ನ ಉಲ್ಲಂಘನೆ ಮಾಡಿ ಬಂದಿರೋದು ನಮ್ಗೆ ಮುಂದೆ ಕಂಡು ಬರ್ತಾ ಇದೆ. ಅದಕ್ಕೆ ಕಾರಣ ಯಾವುದೇ ಕಾರಣಕ್ಕೆ ನೀವು ಮುಂದೆ ಹೋಗಬೇಕಾದ್ರೆ ರೂಲ್ ಬುಕ್ಕಲ್ಲಿ ಲಾಸ್ ಮತ್ತು ಕಾನೂನಲ್ಲಿ ಏನು ಪ್ರಯೋಜನ ಇದೆಯೋ ಅದನ್ನೆಲ್ಲ ನೀವು ಅನ್ವಯಿಸಿ ಅದಾದ ನಂತರ ಕ್ಲಿಯರೆನ್ಸ್ ಸಿಕ್ಕರೆ ಮಾಡ್ಕೊಂಡು ಹೋಗ್ರಿ. ಬಟ್ ಅದು ಮಾಡದೆ ನೀವು ಮಾಡ್ಕೊಂಡು ಮುಂದೆ ಹೋಗೋದು ತಪ್ಪು ಅಂತ ಹೇಳಿ ತೀರ್ಪು ಬಂದಾಗಲೇ 9 ತಿಂಗಳಾಗಿದೆ. ಪ್ರಶ್ನೆ ಬರೋದು ಈಗ ಇಷ್ಟೇ, ಯಾವುದೇ ಕಾರಣಕ್ಕೂ ಯಾವುದೇ ರೀತಿಲೂ ಆ ಒಂದು ನಾವು ಹೇಳೋದು ಮಾತು ಬಿಡಿ, ಕೋರ್ಟ್ ಹೇಳಿದ ನಂತರ ಎನ್ವೈರ್ಮೆಂಟ್ ಲಾಸ್ನ ಕಂಪ್ಲೈ ಮಾಡಿ ಅಂತ ಹೇಳಿದ ನಂತರನು ವಿತೌಟ್ ಕಂಪ್ಲೈನ್ಸ್ ಮುಂದೆ ಹೋಗ್ತಾ ಇದ್ದಾರಲ್ಲ. ನೀವು ಗೌರ್ಮೆಂಟ್ ಆಫ್ ಇಂಡಿಯಾ ಸಂಸ್ಥೆ ಆಗಿ ಇಲ್ಲ ಮಲ್ಟಿನ್ಯಾಷನಲ್ ಸಂಸ್ಥೆ ಆಗಿ ಏನು ಕಾನೂನೆಲ್ಲ ಎಲ್ರಿಗೂ ಒಂದೇ ಇರೋದು. ನೀವು ಡಿಫೆನ್ಸ್ ಆದರೆ ಏನು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಸೈನ್ಸ್ ಆದರೆ ಏನು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಸೈನ್ಸ್ ಆಗಿರೋ ಕಾರಣ ನೀವು ಇನ್ನೂ ಅಷ್ಟೊಂದು ಕಾನೂನನ್ನ ಫಾಲೋ ಮಾಡುವಂಥ ಒಂದು ಪದ್ಧತಿ ನಿಮ್ಮಲ್ಲಿ ಇರಬೇಕು. ನೀವೇ ಈ ಥರ ಮಾಡಿದ್ರೆ ಬೇರೆಯವ್ರು ನೋಡ್ಕೊಂಡು ಏನು ಮಾಡ್ತಾರೆ? ನಾವೇನು ಮಾಡಬೇಕು? ಆಯ್ತಪ್ಪ ಸ್ವಾಮಿ ಪರಮಾತ್ಮ, ನಾವು ಪರಮಾತ್ಮ ಸ್ತೋತ್ರ ಮಾಡಬೇಕು. ಮನುಷ್ಯರಿಗೆ ಮುಗಿದಿದ್ದೆಲ್ಲ ಆಯಿತು, ಅಣ್ಣ ಅಂದಿವಿ, ಅಪ್ಪ ಅಂದಿವಿ, ಸ್ವಾಮಿ ಅಂದಿವಿ. ಆಗ ಏನಾಗುತ್ತೋ ಮುಂದೆ ಅದೇನೇನಾಗುತ್ತೋ ಆಗೋದಿಲ್ಲ. ಇಲ್ಲ ನಾವು ಸಾಯ್ಬೇಕು, ಇಲ್ಲ ಅವರು ಸಾಯ್ಬೇಕು. ಅಲ್ಲಿರ್ತಕ್ಕಂಥ ಸ್ಥಳೀಯ ಒಬ್ಬ ಶಾಸಕರಾಗಲಿ ಒಬ್ಬ MP ಆಗಲಿ ಇದ್ರ ಬಗ್ಗೆ ಇದು ಅನ್ಯಾಯ ಅಂತ ಕೇಳಿಲ್ಲ. ಇವರೆಲ್ಲ ರಾಜಕಾರಣಿಗಳು ನಮ್ಮ ಜಿಲ್ಲೆಯ ಒಬ್ಬರಾದ್ರೂ ಸೆಷನ್ನಾಗಾದ್ರೂ ಏನಾಗಲಿ ಒಂದು ಮಾತೆತ್ತಿ ಏನಾಗಿದೆ, ಇದು ಯಾಕೆ ಹಿಂಗಾಯ್ತು ಅಂತ ಅಧಿಕಾರಿಗಳನ್ನಾಗಲಿ ವಿವರಿಸ್ತಕ್ಕಂಥ ಶಕ್ತಿ ಇಲ್ಲ. ಅಂದರೆ ಇದರ ಒಳಗುಟ್ಟು ಏನೋ ಅವ್ರೇನೋ ಕಮಿಟ್ ಆಗಿದ್ದಾರೆ ಅಂತಕ್ಕಂಥ ಜನ ಮಾತಾಡ್ತಕ್ಕಂಥ ಸುದ್ದಿ ನಮ್ಮಲ್ಲಿದೆ. ಈ ಕಾವಲು ಉಳಿಸ್ಕೊಂಬೋದಕ್ಕೋಸ್ಕರ ನಾವು ಏನು ಬೇಕಾದ್ರೆ ಮಾಡತ್ತೆ, ಗೋಡೆ ಮೇಲೆ ಒಂದು 10 ಮೀಟ್ರಿಗೆ ಒಬ್ಬೊಬ್ಬರು ನಿಂತ್ಕೊಂಡು ಅವ್ರು ಫೈರ್ ಮಾಡಿದ್ರೆ ನಾವು ಎದೆ ಕೊಟ್ಟು ನಿಂತು ನಾವು ಪ್ರಾಣ ಕೊಡೋಕ್ಕೆ ತಯಾರಿರ್ತೀವಿ ವಿನ ಕಾವಲು ಬಿಟ್ಕೊಡೋಕೆ ನಾವು ತಯಾರಿಲ್ಲ. ಈ ಕಾವಲು ಹಾಳಾಗಿರೋದ್ರಿಂದ ಜನ ಸುಮ್ಮನೆ ಇಲ್ಲ. ಈಗಾಗಲೇ ರೊಚ್ಚಿಗೆದ್ದಿದ್ದಾರೆ. 60 ಹಳ್ಳಿ ಜನ ಈ ನೆಲ ಈ ಜಲ ನಮ್ಮದು, ಈ ಕಾವಲು ಈ ನೆಲ ಉಳಿಯತಕ್ಕಂಥ ನಮ್ಮ ಹೋರಾಟ ನಿಲ್ಲಲ್ಲ. 60 ಹಳ್ಳಿ ಜನನ ಸಂಘಟನೆ ಮಾಡಿ ಪ್ರಾಣ ತ್ಯಾಗ ಆದರೂ ಮಾಡ್ತೀವಿ, ನಾವು ಕಾವಲು ಬಿಡೋದಿಲ್ಲ. ಈ ಕಾವಲು ಉಳಿಯತಕ್ಕಂಥ ನಮ್ಮ ಹೋರಾಟ ಇದ್ದೇ ಇರುತ್ತೆ. ಇದರ ಬಗ್ಗೆ ಭಾಳ ಎಚ್ಚರಿಕೆಯಿಂದ ಸರ್ಕಾರ ಒತ್ತಿಸಬೇಕು. ನಮ್ಮ ಊರಿನ ಸುತ್ತಮುತ್ತಲ ಜನಗಳೆಲ್ಲ ಸತ್ರು ಸಮೇತ ನಾವು ಕಾವಲು ಬಿಟ್ಕೊಡೋದಿಲ್ಲ. ಇದು ನಮ್ಮ ಕಠಿಣವಾದ ನಿರ್ಧಾರ. ಶಿಫಾರಸು ಮಾಡ್ತಾರೆ. ಯಾರಿಗೆ ನೀವು ಶಿಫಾರಸು ಮಾಡೋದು? ಇವರು ಕಂಪ್ನಿಗೆ ಕಂಪ್ನಿಗೆ ಅವ್ರು ಶಿಫಾರಸು ಮಾಡ್ತಾರೆ ಪೊಲೀಸ್. ಮತ್ತೆ ಹಾಗೇನು ಮಾಡಲ್ಲ ಅವರು. ಅಲ್ಲೇ ಹೋಗ್ಬೋದಲ್ಲ, ಅಲ್ಲಿ ಕೋರ್ಟಿಗೆ ಹೋಗಿ ಕೇಳ್ಬೋದಲ್ಲ. ಅಂದ್ರೆ ಕೆಲಸ ಮಾಡೋದು ಇಲ್ಲಿ, ನಾವು ಅಲ್ಲಿ ಬೆಂಗಳೂರಿಗೆ ಮಾತಾಡೋದು. ನ್ಯಾಯಾಧೀಶ ಆದ್ರೂ ಕೂಡ ನ್ಯಾಯ ಹೇಳಕ್ ಅಧಿಕಾರಿ ಇಲ್ಲ ಇವತ್ತು ದಿವಸ. ಅವರು ಒಬ್ಬ ನ್ಯಾಯಾಧೀಶ ತಹಸೀಲ್ದಾರ್
ಮಾತಿಲ್ಲ ಅವನಿಗೆ ಹಾ. ಉತ್ತರ ಕೊಡಕ್ಕೂ ಬರೋದು ಹಾ. ನೀವು ನಾವು ಕೆಲಸ ನಿಲ್ಸೋದಿಲ್ಲ, ನಾವು ಮಾತಾಡಕ್ಕೆ ಇಲ್ಲ, ರೂಲ್ಸ್ ಇಲ್ಲ, ನಮ್ಮನ್ನ ನಂಬ್ತಾರೆ. ಅವನ ಯಾಕೆ ಬರ್ಬೇಕಾಗಿತ್ತು ಇಲ್ಲಿಗೆ? ಮೃಗ, ಜಾನುವಾರುಗಳು, ಕುರಿ, ಮೇಕೆ, ಜನಗಳು, ಹಾರಾಡೋ ಪಕ್ಷಿಗಳು ಎಷ್ಟೋ ಜೀವಿಸ್ತದಾವೆ ಈ ಕಾವಲಾಗ. ಅವೆಲ್ಲ ಎಲ್ಲಿಗೆ ಹೋಗ್ಬೇಕು? ಅವು ನಾವೆಲ್ಲ ಎಲ್ಲಿ ಹೋಗ್ಬೇಕು ರೈತರು?